ಹಾಸ್ಪಿಟಲ್ ಇಲ್ಲ, ಡಿಗ್ರಿ ಇಲ್ಲ, ಆದ್ರೂ ಅರಶಿನ, ಕಾಮಾಲೆ, ಸರ್ಪಸುತ್ತು, ಸುಟ್ಟ ಗಾಯಗಳು ಈ ತರಹದ ಸಮಸ್ಯೆಗಳೊಂದಿಗೆ ಜನ ಇವರ ಬಳಿಗೆ ಬರ್ತಾರೆ. ಹೀಗೆ ಬಂದಂತಹ ರೋಗಿಗಳಿಗೆ ಹಣ ಪಡೆಯದೆ ಕಳೆದ 35 ವರ್ಷಗಳಿಂದ ಸೇವೆಯನ್ನ ನೀಡ್ತಾ ಇದ್ದಾರೆ. ಇದು ಸಿನಿಮಾದ ಕಥೆಯಲ್ಲ, ನಮ್ಮ ಕರಾವಳಿಯ ನಿಜವಾದ ಸ್ಟೋರಿ. ಬಾಲ್ಯದಲ್ಲಿ ಕೂಲಿ ಕೆಲಸ, ಮುಂದೆ ಗಾರೆ ಮೇಸ್ತ್ರಿ. ಲೈಫ್ ಒಂದು ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋ ಸಮಯದಲ್ಲಿ ಇವರು ಇನ್ನೊಂದು ದಾರಿಯನ್ನ ಆಯ್ಕೆ ಮಾಡಿಕೊಂಡ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಅಮ್ಮುಂಜೆಯ ಈ ಮಣ್ಣಿನ ಮಗನ ಹೆಸರು ಕೆ. ಈಶ್ವರ ಪೂಜಾರಿ. ಯಾವ ಹಾಸ್ಪಿಟಲ್ ಸೆಟಪ್ ಕೂಡ ಇಲ್ಲ, ಯಾವ ಮಾಡರ್ನ್ ಇಕ್ವಿಪ್ಮೆಂಟ್ ಕೂಡ ಇಲ್ಲ. ಆದ್ರೂ ಗಿಡ ಮೂಲಿಕೆಗಳ ಮೇಲೆ ಇವರಿಗಿರುವ ಅರಿವು ಮತ್ತು ಜನ ಹೇಳುವ ಹಸ್ತಗುಣ. ಸರ್ಪಸುತ್ತು, ಕಾಮಾಲೆ, ಅರ್ಬುದ ಸಮಸ್ಯೆಗಳು, ಸುಟ್ಟ ಗಾಯಗಳು, ಇಂತಹ ಹಲವಾರು ಸಮಸ್ಯೆಗಳಿಗಾಗಿ ಜನ ಇವರನ್ನ ಹುಡುಕಿಕೊಂಡು ಬರ್ತಾರೆ. ಇವರ ಬಳಿಗೆ ಹೋದ್ರೆ ಔಷಧಿ ಮಾತ್ರವಲ್ಲ, ಒಂದು ಹೋಪ್ ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ಕಳೆದ 35 ವರ್ಷಗಳಿಂದ ಇವರ ಬಳಿಗೆ ಬಂದವರಿಗೆ ಇವರು ಹಣ ಪಡೆಯೋದಿಲ್ಲ. ಮದ್ದು ಕೊಟ್ಟು ಹೇಳ್ತಾರೆ ಹುಷಾರಾಗಿ ಬನ್ನಿ ಅಂತ ಹೇಳಿ. ಹೀಗೆ ನಿಸ್ವಾರ್ಥವಾಗಿ ನಾಟಿ ಮದ್ದನ್ನ ಜನರಿಗೆ ಸೇವೆಯ ಮೂಲಕ ನೀಡಿದ ಈಶ್ವರ ಪೂಜಾರಿ ಅವರ ಬದುಕೆ ನಮಗೆಲ್ಲರಿಗೂ ಕೂಡ ಮಾದರಿ. ಇನ್ನು ಈ ಒಂದು ವಿದ್ಯೆಯನ್ನ ಮಗಳಿಗೂ ಕೂಡ ಕಲಿಸಿಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇವರಿಗೆ ಇದು ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ವಿದ್ಯೆ. ಇನ್ನು ಸದ್ಯ ಇವರು ಮತ್ತು ಹೆಂಡತಿ ಜೊತೆಯಾಗಿ ಬಂದಿರುವಂತಹ ಎಲ್ಲ ರೋಗಿಗಳಿಗೆ ಮದ್ದನ್ನು ಕೊಡುವಂತಹ ಒಂದು ಪುಣ್ಯದ ಕಾಯಕವನ್ನ ಮಾಡ್ತಾ ಇದ್ದಾರೆ. ನಿಮ್ಗೇನಾದ್ರೂ ಹೋಗ್ಬೇಕಂತಿದ್ರೆ ಒಂದು ಮಧ್ಯಾಹ್ನ 2 ಗಂಟೆಯ ನಂತರ ಹೋಗೋದು ಒಳಿತು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಇವರು ಇತರೆ ಕೆಲಸ ಕಾರ್ಯದಲ್ಲಿ ಬಿಸಿ ಇರ್ತಾರೆ ಮತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಬೀಡಿ ಕಟ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ಈಶ್ವರ್ ಪೂಜಾರಿ ಅವರಿಗೆ ಮನಸ್ಸು ಮಾಡಿದ್ರೆ ಇಲ್ಲಿಗೆ ಬರುವ ನೂರಾರು ರೋಗಿಗಳಿಂದ ಹಣವನ್ನ ಪಡ್ಕೊಂಡು ಒಂದು ಹೈಫೈ ಜೀವನವನ್ನ ನಡೆಸಬಹುದಿತ್ತು. ಆದ್ರೆ ಇವರ ಮನೆ ನೋಡುವಾಗ್ಲೇ ಗೊತ್ತಾಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಇವರ ಹಣವನ್ನ ಪಡ್ಕೊಂಡಿಲ್ಲ ಅಂತ ಹೇಳಿ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದಲ್ಲಿ ಇವರು ಡಾಕ್ಟರ್ ಅನ್ನೋದಕ್ಕಿಂತ ಹೆಚ್ಚು ಒಂದು ಭರವಸೆ ಎನ್ನುವ ವ್ಯಕ್ತಿತ್ವ. ಇಷ್ಟು ಮಾತ್ರವಲ್ಲದೆ ಈಶ್ವರ ಪೂಜಾರಿ ಅವರು ಯಕ್ಷಗಾನದಲ್ಲೂ ಕೂಡ ಆಸಕ್ತಿಯನ್ನು ವಹಿಸಿ ಪಾತ್ರ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ವಾಸ್ತುಶಿಲ್ಪದಲ್ಲೂ ಕೂಡ ಎತ್ತಿದ ಕೈ. ಏನು ಮೇಸ್ತ್ರಿಯಾಗಿ ಹಲವಾರು ದೇವಸ್ಥಾನ, ದೈವಸ್ಥಾನಗಳ ಕೆಲಸ ಕಾರ್ಯಗಳನ್ನ ಶ್ರದ್ಧೆಯಿಂದ ನೆರವೇರಿಸಿ ಕೊಟ್ಟಿದ್ದಾರೆ. ಇವತ್ತು ಹಾಸ್ಪಿಟಲ್, ಮದ್ದು ಅನ್ನೋದು ಕಮರ್ಷಿಯಲ್ ಆಗ್ತಾ ಇರುವ ಕಾಲಘಟ್ಟದಲ್ಲಿ ಈಶ್ವರ ಪೂಜಾರಿಯಂತಹ ವ್ಯಕ್ತಿತ್ವದ ಜನರು ನಮಗೆ ನೆನಪಿಸ್ತಾರೆ ಸೇವೆ ಇನ್ನೂ ಉಳಿದಿದೆ ಅಂತ ಹೇಳಿ. ಅಮ್ಮುಂಜೆಯ ಈ ಗೌರವಾನ್ವಿತ ವ್ಯಕ್ತಿಗೆ ನಿಮ್ಮ ಒಂದು ಕಮೆಂಟ್ ಇರಲಿ. ಯಾಕಂದ್ರೆ ಬದುಕಿದ್ದಾಗ ಹೊಗಳೋಣ. ಫಾಲೋ ಮಾಡಿ ಇನ್ನಷ್ಟು ನಿಜವಾದ ಕಥೆಗಳಿಗಾಗಿ.